ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ ಅಲ್ಲಿ ಮನೆಯಲ್ಲಿ ಉಪ್ಪಿಟ್ಟು. ಯಾವ ಉಪ್ಪಿಟ್ಟಪ್ಪ ಅಂದರೆ ಬ್ರೆಡ್ ಉಪ್ಪಿಟ್ಟು ಅಂತ ಹೇಳಿ ಬರುತ್ತೆ. ಇಲ್ಲಿ ನಾನು ಏನೇನು ಹೆಚ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು ಹಾಗೂ ಇಲ್ಲಿ 2 ಥರ ಡ್ರೈ ಫ್ರೂಟ್ಸ್ ತೊಗೊಂಡಿನಿ. ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿನಿ. ನೆಕ್ಸ್ಟು ಇಲ್ಲಿ ಈ ಥರ ಒಂದು ಪ್ಯಾಕೆಟು ಬನ್ ಪ್ಯಾಕೆಟು ಬ್ರೆಡ್ಡು 2 ಪ್ಯಾಕೆಟ್ ತೊಗೊಂಡಿನಿ. ಇಲ್ಲಿ ನಾವು ಸ್ಟವ್ ಹಚ್ಚೋಣ. ಸ್ಟವ್ ಹಚ್ಚಿ ನಾವು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೇವೆ. ಇಲ್ಲಿ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕೋಣ. ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಬೇಕು ನಾವು. ಇಲ್ಲಿ ಶೇಂಗಾ ಕಾಳು ಹಾಕೋಣ. ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೂ ಜೀರಿಗೆ ಹಾಕಬೇಕು ನಾವು. ಇಲ್ಲಿ ಸ್ವಲ್ಪ ಹಾಗೆ ಕಲಿಸ್ಕೊಳ್ಳೋಣ. ನಾವು ಇಲ್ಲಿ ಫಸ್ಟು ಮೆಣಸಿನ್ಕಾಯಿನ ಹಾಕೋಣ. ಹೆಚ್ಚಿಟ್ಟಿದ್ವಲ್ಲ, ಸ್ವಲ್ಪ ಇದು ಫ್ರೈ ಆಗಬೇಕು. ಅದಾದ ನಂತರ ಇಲ್ಲಿ ಕರಿಬೇವು ಹಾಕೋಣ. ನೋಡಿ, ನಿಮಗೆ ಚಟ್ಪಟ್ ಅಂತ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಈಗ ನಾವು ಇಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿದ್ವಲ್ಲ ಅವನ್ನ ಹಾಕೋಣ. ನೋಡಿ ಯಾವ ಥರ ಆಗಿದೆ. ಇಲ್ಲಿ ಸ್ವಲ್ಪ ಅರಿಶಿಣ ಹಾಕೋಣ ನಾವು. ಖಾರ ಹಾಕೋಣ ಸ್ವಲ್ಪ. ಹಾಗೂ ಇಲ್ಲಿ ಹೆಚ್ಚಿಟ್ಟಿರುವ ಉಳ್ಳಾಗಡ್ಡಿ ಹಾಕೋಣ ನಾವು. ನೋಡಿ, ಇಲ್ಲಿ ಈ ಥರ ಎಲ್ಲಾನು ಕಲರ್ ಬರಬೇಕು. ಅಷ್ಟೊತ್ತಿನ ಮಟ್ಟ ನಾವು ಏನು ಮಾಡೋಣ, ಕಲಿಸ್ಕೊಳ್ಳೋಣ. ನೋಡಿ ಹೇಗಾಗಿದೆ. ಉಳ್ಳಾಗಡ್ಡಿ ಕಲರ್ ನೋಡಿ ಯಾವ ಥರ ಬಂದಿದೆ. ನೋಡಿ, ನಾವು ಇಲ್ಲಿ ಲಿಂಬೆಹಣ್ಣು ಹಾಕೋಣ. ಟೋಟಲ್ 1 ಹಾಕೋಣ ಲಿಂಬೆಹಣ್ಣನ್ನು. ನೋಡಿ, ಉಳ್ಳಾಗಡ್ಡಿ ಯಾವ ಥರ ಕಲರ್ ಬಂದಿದೆ ಫ್ರೈಡ್ ಮಾಡಿದಾಗ. ಇದು ಯಾವ ಥರ ಸ್ಪೆಷಲ್ ಅಪ್ಪ ಅಂದರೆ ಬ್ರೆಡ್ ಉಪ್ಪಿಟ್ಟು ಅಂತ ನೀವು ಕೇಳಿರ್ತೀರಾ, ಏನೂ ಇಲ್ಲ. ನೋಡಿ, ಉಳ್ಳಾಗಡ್ಡೆ ಯಾವ ಥರ ಕಲರ್ ಬ್ರೌನ್ ಬಂದಿದೆ.
ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸಿಗಂತ ಇಲ್ಲಿ ಸ್ವಲ್ಪ ನಾವು ಸಕ್ಕರೆ ಹಾಕ್ತಾ ಇದ್ದೇವೆ. ಸಕ್ಕರೆ ಇಲ್ಲಾಂದರೆ ಬೆಲ್ಲ ಯಾವ್ದಾದ್ರು ಹಾಕ್ಬೋದು. ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಅರಿಶಿನ ಹಾಕಿದರೆ ಟೇಸ್ಟು ಚೆನ್ನಾಗಾಗಿರುತ್ತೆ. ನಾವು ಆಗಲೇ ಏನು ಬಿಗ್ ಬ್ರೆಡ್ ಏನು ತಂದಿದ್ವಲ್ಲ ಅದನ್ನು ನಾವಿಲ್ಲಿ ಕಟ್ ಮಾಡಿಕೊಂಡು ಒಂದು ತಾಟಿಗೆ ಹಾಕ್ಕೊಳ್ಳೋಣ. ನೋಡಿರಿ, ನಾವು ಇಲ್ಲಿ ಬ್ರೆಡ್ನ ನೀಟಾಗಿ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಈ ಥರ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋಬೇಕು. ಇಷ್ಟು ದೊಡ್ಡದು ಅಲ್ಲ, ಇಷ್ಟು ಪುಡಿನೂ ಅಲ್ಲ, ಮಿಡಲ್ದೊಳಗೆ ಕಟ್ ಮಾಡ್ಕೋಬೇಕು. ನಾವು ಇಲ್ಲಿ ಹುಳಿನ ನಾವು ಇದನ್ನು ಮಾಡ್ಕೊಳ್ಳೋಣ. ನಾವು ಆಗಲೇ ಬ್ರೆಡ್ನ ಪೀಸಾಗಿ ಮಾಡ್ಕೊಂಡಿದ್ವಲ್ಲ ಈ ಹುಳಿಯಾಗ ಹಾಕೋಣ. ನಾವು ಒಂಚೂರು ಇದಕ್ಕೆ ನೀರು ಮುಟ್ಟಿಸಬಾರ್ದು. ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ಕಟ್ ಮಾಡ್ಕೊಂಡಿದ್ದನ್ನು ಈಗ ಫ್ರೈ ಮಾಡೋಣ. ನೋಡಿ, ನಾವು ಈ ಥರ ಕಲಿಸ್ಕೋಬೇಕು. ಯಾವ ಥರ ಆಗಿದೆ ನೋಡಿ. ಈ ಥರ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿದಾಗ ಕಮೆಂಟಲ್ಲಿ ಏನು ಟೇಸ್ಟ್ ಇತ್ತು ಅಂತ ಹೇಳಿ ಕಮೆಂಟಲ್ಲಿ ಬಿಡಿ. ಬಾಯ್. ನೋಡಿ ಯಾವ ಥರ ಆಗಿದೆ. ಬಾಯ್.